ನಮಸ್ಕಾರ ಸ್ನೇಹಿತರೆ. ಅಸ್ಸಾಂ ಹಿಮಂತ ಬಿಶ್ವ ಶರ್ಮಾರ ಪೊಲೀಸರು ಯಾವಾಗ ಬೇಕಾದ್ರೂ ದಿಲ್ಲಿಗೆ ದೌಡಾಯಿಸಬಹುದು. ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿಯ ಪರಮಾಪ್ತ ಪವನ್ ಖೇರಾರನ್ನ ಬಂಧಿಸಲೂಬಹುದು. ನಾನು ಈ ಹಿಂದೆನೆ ವರದಿ ಮಾಡಿದ್ದೆ, ಸುಳ್ಳು ಸುಳ್ಳು ಫೇಕ್ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಿ ಹೇಮಂತ ಬಿಶ್ವ ಶರ್ಮಾರ ಹೆಂಡತಿ ವಿದೇಶಿ ಪಾಸ್ಪೋರ್ಟ್ ಗಳನ್ನು ಹೊಂದಿದ್ದಾರೆ ಅನ್ನುವ ತಳ ಬುಡ ಇಲ್ಲದ ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳು ಹೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ಪವನ್ ಖೇರಾ ಆರೋಪ ಮಾಡಿದ್ರು. ಕಳೆದ ಬಾರಿನೇ ಅಸ್ಸಾಂ ಪೊಲೀಸರು ಈ ಪವನ್ ಖೇರಾರನ್ನ ಅರೆಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಲೀಫ್ ತೆಗೆದುಕೊಂಡು ಬಂದ್ರು. ಈ ವ್ಯಕ್ತಿ ಆಲ್ರೆಡಿ ಬೇಲ್ ಮೇಲಿರೋದು, ಈ ಬಾರಿ ಬಚಾವಾಗೋ ಚಾನ್ಸೇ ಇಲ್ಲ. ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ಹಿಮಂತ ಬಿಶ್ವ ಶರ್ಮಾರ ಹೆಂಡತಿಯ ಬಳಿ 3 ವಿವಿಧ ದೇಶಗಳ ಪಾಸ್ಪೋರ್ಟ್ ಗಳಿದಾವೆ ಅನ್ನೋ ಆರೋಪ ಮಾಡಿದ್ರು. ಒಂದು ಆಂಟಿಗುವಾ, UAE ಮತ್ತು ಈಜಿಪ್ಟ್. ಈ 3 ಪಾಸ್ಪೋರ್ಟ್ ಗಳನ್ನ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಇವರ ಆರೋಪ. ಸಬೂತು ಅಂತೇಳಿ ಜೆರಾಕ್ಸ್ ರೀತಿ ಇರುವ ಬ್ಲಾಕ್ ಅಂಡ್ ವೈಟ್ ಕಾಪಿಗಳನ್ನು ತೋರಿಸಿದ್ರು. ಇದಕ್ಕೆ ರಿಪ್ಲೈ ಕೊಟ್ಟಂತಹ ಹಿಮಂತ ಬಿಶ್ವ ಶರ್ಮಾ ಹೇಳಿದ್ದು, ಪವನ್ ಖೇರಾ ಅನ್ನುವ ಈ ವ್ಯಕ್ತಿಯ ಮೇಲೆ ಕೇಸ್ ಹಾಕಿಸ್ತೇನೆ, ಆರೋಪ ಸಾಬೀತಾದ್ರೆ ಜೈಲಿಗಟ್ತೇನೆ. ಒಂದು ವೇಳೆ ನನ್ನ ಹೆಂಡತಿ ಏನಾದ್ರೂ 3 ವಿದೇಶದ ಪಾಸ್ಪೋರ್ಟ್ ಗಳನ್ನು ಹೊಂದಿದ್ರೆ ಆ ಆರೋಪ ಸಾಬೀತಾದ್ರೆ ಗುಂಡು ಹೊಡಿಲಿ, ಓಪನ್ ಚಾಲೆಂಜ್ ಹಾಕಿದ್ರು ಹಿಮಂತ ಶರ್ಮಾ. ಆಗ ಬಯಲಿಗೆ ಬಂತು ನೋಡಿ, ಪವನ್ ಖೇರಾ ಕೊಟ್ಟಂತಹ ಡಾಕ್ಯುಮೆಂಟ್ಸ್ ನ ಅಸಲಿಯತ್ತೇನು, ಇದೆಲ್ಲಿಂದ ಬಂತು. ನಿಜವಾಗ್ಲೂ ಇವು 3 ದೇಶಗಳ ಪಾಸ್ಪೋರ್ಟ್ ಗಳ ನಕಲಿನ ಅಸಲಿನ. ಸಹಜವಾಗಿ ಕೇಂದ್ರ ಸರ್ಕಾರ UAE ಸೇರಿದಂತೆ ಇನ್ನಿತರ 2 ರಾಷ್ಟ್ರಗಳನ್ನ ಸಂಪರ್ಕ ಮಾಡ್ತು. UAE ರಿಪ್ಲೈ ಆಲ್ರೆಡಿ ಬಂದಾಗಿದೆ. ಇವರೇನು ದುಬೈ ಪಾಸ್ಪೋರ್ಟ್ ಅಂತ ಹೇಳ್ತಾ ಇದ್ರು, ಅದು ನಾವು ಕೊಟ್ಟಿರೋದಲ್ಲ, ಇದು ಫರ್ಜಿ ಫೇಕ್ ಪಾಸ್ಪೋರ್ಟ್ ಅಂತ ಅಲ್ಲಿನ UAE ಸರ್ಕಾರನೇ ಹೇಳಿರೋದು. ಈಗೇನ್ ಹೇಳ್ತಾರೆ, ಪವನ್ ಖೇರಾ ಹಿಟ್ ಅಂಡ್ ರನ್ ಮಾಡಿ ಹೋದಂತಲ್ಲ. ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಪಕ್ಷ. ಒಂದು ರಾಷ್ಟ್ರೀಯ ಪಕ್ಷವಾಗಿ ತನ್ನ ಕೇಂದ್ರ ಕಚೇರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ತೋರಿಸ್ತಾರೆ ಅಂದ್ರೆ, ಇನ್ನೊಬ್ಬರ ಮಾನಹಾನಿ ಮಾಡ್ತಾರೆ ಅಂದ್ರೆ. ಹೇಮಂತ ಬಿಶ್ವ ಶರ್ಮಾ ಇಲ್ಲಿಗೆ ನಿಲ್ಲಿಲ್ಲ. ಈ ವ್ಯಕ್ತಿ ತೋರಿಸಿದಂತಹ ಡಾಕ್ಯುಮೆಂಟ್ ಗಳು ಬಂದಿದ್ದಾದ್ರೂ ಎಲ್ಲಿಂದ? ಇವು ಏನಾದ್ರೂ ಸೋಷಿಯಲ್ ಮೀಡಿಯಾದ ಸೃಷ್ಟಿನಾ, AI ಜನರೇಟೆಡ್? ಕೊನೆಗೆ ಏನ್ ಗೊತ್ತಾಗಿದೆ ಗೊತ್ತಾ? ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ತೆಯಾಗಿರೋದು ಈ ಪಾಸ್ಪೋರ್ಟ್ ಗಳು. ಅಲ್ಲಿಂದ ಕಾಂಗ್ರೆಸ್ ಪಕ್ಷ ಎತ್ಕೊಂಡಿರೋದು. ಎಂತ ಗತಿ ಬಂತು ನೋಡಿ. ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಪಕ್ಷ ಬಿಕಾರಿ ದೇಶ ಪಾಕಿಸ್ತಾನದ ನಕಲಿ ಡಾಕ್ಯುಮೆಂಟ್ ಗಳನ್ನು ತೋರಿಸಿ ನಮ್ಮ ದೇಶದ ರಾಜಕೀಯ ವ್ಯಕ್ತಿ ಮೇಲೆ ವಾಗ್ದಾಳಿ ಮಾಡ್ತಾರೆ ಅಂದ್ರೆ ಏನರ್ಥ? ಎಂತಹ ದೈನೇಸಿ ಪರಿಸ್ಥಿತಿಗೆ ಬಂದಿರಬಹುದು ಯೋಚನೆ ಮಾಡಿ. ಹೇಗಿದೆ ನೋಡಿ, ಅಸ್ಸಾಂ ಅಲ್ಲಿ ಯಾರ ಸರ್ಕಾರ ಬರ್ಬೇಕು ಅಂತ ಪಾಕಿಸ್ತಾನದಲ್ಲಿ ಚರ್ಚೆ ಆಗುತ್ತೆ. ಚುನಾವಣೆ ನಡೀತಾ ಇರೋದು ಪಂಚರಾಜ್ಯಗಳಲ್ಲಿ, ಆದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ಪಾಕಿಸ್ತಾನದಲ್ಲಿ ಚರ್ಚೆ. ಅಸ್ಸಾಂ ಅಲ್ಲಿ ಒಟ್ಟು 35% ಅಲ್ಪಸಂಖ್ಯಾತರು ಇರೋದು. ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಸ್ಸಾಂ ಅಲ್ಲಿ ಗೆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಏನು ಬಿಂಬಿಸಲಾಗ್ತಾ ಇದೆ. ಗೌರವ್ ಗೊಗೊಯ್ ಇವರ ಹೆಂಡತಿಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆ. ಇದೆಯಂತೆ. ಪಾಕಿಸ್ತಾನದ ISI ಏಜೆಂಟ್ ಅಂತ ಆರೋಪಗಳು ಬರ್ತಾ ಇದಾವೆ. ಒಂದು ವೇಳೆ ಈ ಆರೋಪ ಸುಳ್ಳು ಅನ್ನೋದೇ ಆಗಿದ್ರೆ ಮಾನನಷ್ಟೇ ಮೊಕದ್ದಮೆ ಹಾಕ್ಬೋದಾಗಿತ್ತ ಗೌರವ್ ಗೊಗೊಯ್. ಹಾಗೆ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ. ಇಂತಹ ವ್ಯಕ್ತಿ ಬಚಾವ್ ಮಾಡೋದಕ್ಕೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಚರ್ಚೆಗಳು ನಡೀತಾ ಇದಾವೆ. ಅಸ್ಸಾಂ ಅಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ, ಅಸ್ಸಾಂನಲ್ಲಿ ಇರ್ತಕ್ಕಂಥ ಬದ್ರುದ್ದೀನ್ ಪಕ್ಷಕ್ಕೆ ವೋಟ್ ಮಾಡಬೇಡಿ, ಅಲ್ಪಸಂಖ್ಯಾತರೆಲ್ಲ ಒಂದಾಗಿ ಬಿಜೆಪಿ ವಿರುದ್ಧ ವೋಟ್ ಮಾಡಿ ಅಂತ ನರೇಟಿವ್ ಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಹಾಗೂ ಹೀಗೂ ಬೇಲ್ ತಗೊಂಡು ಬಚಾವಾಗಿದ್ರು ಪವನ್ ಖೇರಾ, ಆದ್ರೆ ಈ ಬಾರಿ ಬಚಾವ್ ಆಗೋದು ಡೌಟು. ಈ ಬಾರಿ ಕೈ ಹಾಕಿರೋದು ನಾಗರಹಾವಿನ ಹುತ್ತಕ್ಕೆ, ಕಚ್ಚದೆ ಬಿಟ್ಟೀತಾ. ಇವ್ರು ಮಾಡ್ತಾ ಇರೋದು ಯಾಕೆ ಗೊತ್ತಾ? ಹಿಮಂತ ಬಿಶ್ವ ಶರ್ಮಾ ತರುಣ್ ಗೊಗೊಯ್ ಹೆಂಡತಿ ಮೇಲೆ ಪಾಕಿಸ್ತಾನದ ISIಗೂ ಇವರಿಗೂ ಲಿಂಕ್ ಇದೆ ಅನ್ನೋ ಆರೋಪ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಟಿಟ್ ಫಾರ್ ಟ್ಯಾಟ್ ಅನ್ನುವಂತೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಿ ಉಲ್ಟಾ ಹಿಮಂತ ಬಿಶ್ವ ಶರ್ಮಾ ಹೆಂಡತಿಯ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಹಿಮಂತ ಬಿಶ್ವ ಶರ್ಮಾ ವಿರುದ್ಧ ಹರಿಹಾಯ್ದಿದ್ರು. ಎಷ್ಟು ಕುಣಿತೀಯಾ, ಎಷ್ಟು ಹಾರಾಡ್ತೀಯಾ, ಈಗ್ಲೇ ಹಾರಾಡು, ಮುಂದೆ ಬಬ್ಬರ್ ಶೇರ್ ಸರ್ಕಾರ ಬರುತ್ತೆ, ಆಗ ನಿನ್ನ ಭ್ರಷ್ಟಾಚಾರ ಹಗರಣಗಳ ತನಿಖೆ ಮಾಡಿ ಜೈಲಿಗಟ್ಟಲಾಗುವುದು ಅಂತ ಗರ್ಜಿಸಿದ್ರು ರಾಹುಲ್ ಗಾಂಧಿ. ಅದಾದ ನೆಕ್ಸ್ಟ್ ಡೇನೆ ಪವನ್ ಖೇರಾ ಈ ರೀತಿಯ ಫೇಕ್ ಡಾಕ್ಯುಮೆಂಟ್ ಮೂಲಕ ಹಿಮಂತ ಬಿಶ್ವ ಶರ್ಮಾ ಮೇಲೆ ಆರೋಪ ಮಾಡಿರೋದು. ಸ್ನೇಹಿತರೆ, ಪಾಸ್ಪೋರ್ಟ್ ಅಂದ್ರೆ ಏನು ಹುಡುಗಾಟನ? ಅದು 3 ದೇಶಗಳ ಪಾಸ್ಪೋರ್ಟ್ ಇಟ್ಕೊಳ್ಳೋದು. ಭಾರತದಿಂದ ಸಾಕಷ್ಟು ಜನ UAE ಹೋಗಿ 10-20 ವರ್ಷ ಕೆಲಸ ಮಾಡಿದ್ದಾರೆ. ಅಂತವರಿಗೆ ವೀಸಾ ಸಿಗುತ್ತೆ ಲಾಂಗ್ ಸ್ಟೇ ಆಗೋದಕ್ಕೆ, ಆದ್ರೆ ಪಾಸ್ಪೋರ್ಟ್ ಸಿಗಲ್ಲ. UAE ಸಿಟಿಸನ್ಶಿಪ್ ಪಡೆಯೋದು ಅಷ್ಟು ಸುಲಭ ಅಲ್ಲ. ಆಂಟಿಗುವಾ ಮತ್ತು ಈಜಿಪ್ಟ್ ನ ಪಾಸ್ಪೋರ್ಟ್ ಅಂತ ತೋರಿಸಿರುವ ದಾಖಲೆಗಳಲ್ಲಿ ಫೋಟೋ ಮ್ಯಾಚ್ ಆಗ್ತಾ ಇಲ್ಲ, ಅವರ ಹೆಸರಲ್ಲಿ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೆಲ್ಲ ಫೇಕ್ ಆಗಿ ಸೃಷ್ಟಿ ಮಾಡಿರೋದು. ಅದರಲ್ಲೂ ದುಬೈ ಮತ್ತು ಆಂಟಿಗುವಾದ ಪಾಸ್ಪೋರ್ಟ್ ಗಳ ಸೀಕ್ವೆನ್ಸ್ ಮತ್ತು ಸೀರಿಯಲ್ ನಂಬರ್ ಗಳಲ್ಲೇ ಗಡ್ಬಡಿ ಇದೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡೋದಲ್ಲ.
ದಿಲ್ಲಿಗೆ ಬರ್ತಾರೆ ಈಗ ಅಸ್ಸಾಂ ಪೊಲೀಸರು. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನು ಡಾಕ್ಯುಮೆಂಟ್ ಗಳನ್ನ ತೋರಿಸಿದೆ ಕಾಂಗ್ರೆಸ್ ಪಕ್ಷ, ಅದೆಲ್ಲವನ್ನ ಕೊಡಿ ಅಂತ ಕೇಳುತ್ತೆ ಅಸ್ಸಾಂ ಪೊಲೀಸು. ಆಗ ನಿಜ ಯಾವುದು ಸುಳ್ಳು ಯಾವುದು, ಹಾಲಿಂದು ಹಾಲಿಗೆ ನೀರಿಂದು ನೀರಿಗೆ ಆಗೋಗ್ಬಿಡುತ್ತೆ. ಪವನ್ ಕೇರರ 1 ಪಾಯಿಂಟ್ ಅಜೆಂಡಾ ಏನಿರ್ಬೋದು, ರಾಜ್ಯಸಭಾ ಟಿಕೆಟ್ ತೆಗೆದುಕೊಳ್ಳೋದು. ಅದಕ್ಕೆ ಬೇಕಾದ ಎಲ್ಲ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ತುಷ್ಟೀಕರಣ ಮಾಡುವ ಮೂಲಕ. ದಾಖಲೆಗಳನ್ನ, ಅದು ಪಾಕಿಸ್ತಾನದಿಂದ ಎತ್ಕೊಂಡು ದಾಖಲೆಗಳನ್ನು ತೋರಿಸುವ ಅವಶ್ಯಕತೆ ಏನಿತ್ತು? ಅಸ್ಸಾಂನಲ್ಲಿ ಚುನಾವಣೆ ನಡೀತಾ ಇದೆ, ಹಿಮಂತ ಬಿಶ್ವ ಶರ್ಮಾ ಸ್ಟ್ರಾಂಗ್ ಆಗಿದ್ದಾರೆ, ಎದುರಿಸೋದಿಕ್ಕೆ ವಿಚಾರಗಳೇ ಇಲ್ಲ ಇವರ ಬಳಿ. ಹಾಗಾಗಿ ಪ್ರೊಪಗೆಂಡಾ ಮಾಡಲಾಗ್ತಾ ಇದೆ ಫೇಕ್ ಡಾಕ್ಯುಮೆಂಟ್ ಗಳ ಮೂಲಕ. ಇವರ ಬಳಿ 3 ಪಾಸ್ಪೋರ್ಟ್ ಇರುವ ಆಧಾರಗಳಿದ್ರೆ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಬಹುದಾಗಿತ್ತು. ಕೋರ್ಟ್ ಚಾಟಿ ಬೀಸ್ತಾ ಇತ್ತು, ಭಾರತದ ನಾಗರಿಕತ್ವವನ್ನೇ ರದ್ದು ಮಾಡಿ ಬಿಡ್ತಾ ಇತ್ತು. ಆದ್ರೆ ಅದ್ಯಾವುದು ಮಾಡಲ್ಲ. ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು. 2,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಮೌಂಟ್ ಅನ್ನ ಹಿಮಂತ ಬಿಶ್ವ ಶರ್ಮಾರ ಹೆಂಡತಿ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇವರ ಅಕೌಂಟ್ ಇದೆ ಅಂತಾನು ಆರೋಪ ಮಾಡ್ತಾರೆ. ಆದ್ರೆ ಅದ್ಯಾವುದಕ್ಕೂ ದಾಖಲಾತಿಗಳನ್ನು ಮಾತ್ರ ಕೊಡೋದಿಲ್ಲ. ರಾಹುಲ್ ಗಾಂಧಿ ಅವರಂತೂ ಮಾತೆತ್ತಿದ್ರೆ ನಮ್ಮ ಬೊಬ್ಬರ್ ಶೇರ್. ಗೌರವ್ ಗೊಗೊಯ್ ಮುಖ್ಯಮಂತ್ರಿ ಆದ ನಂತರ ಈಗಿನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾರನ್ನ ಜೈಲಿಗಟ್ಟಲಾಗುವುದು ಅಂತ. ಹಿಮಂತ ಶರ್ಮಾರನ್ನ ಜೈಲಿಗೆ ಕಳಿಸೋದಿಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗೋವರೆಗೂ ಯಾಕೆ ವೆಯ್ಟ್ ಮಾಡ್ಬೇಕು? ಇವರ ಹತ್ರ ದಾಖಲಾತಿಗಳಿದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದಲ್ವಾ? ಕೋರ್ಟೇ ಡೈರೆಕ್ಟ್ ಆಗಿ ಹಿಮಂತ ಶರ್ಮಾರನ್ನ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸಿ ಬಿಡುತ್ತೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಬಿಜೆಪಿ ಅವರು ಹೇಳೋದು ಕಾಂಗ್ರೆಸ್ಗೆ ಚಾಳಿ ಆಗೋಗಿದೆ. ಸುಳ್ಳು ಆರೋಪಗಳನ್ನ ಮಾಡೋದು, ಮಾನನಷ್ಟ ಮೊಕದ್ದಮೆ ಹಾಕಿದ ನಂತರ ನ್ಯಾಯಾಲಯಕ್ಕೋಗಿ ಕ್ಷಮೆ ಯಾಚನೆ ಮಾಡೋದು. ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಹಾಗಾಗಿ ಹೇಳಿದ್ವಿ ಅಂತ ತಪ್ಪೊಪ್ಪಿಕೊಳ್ಳೋದು. ರಾಹುಲ್ ಗಾಂಧಿ ವಿರುದ್ಧ ಇವರು ಭಾರತದ ನಾಗರಿಕರೇ ಅಲ್ಲ, ಬ್ರಿಟಿಷ್ ನಾಗರಿಕರು ಅನ್ನೋ ಆರೋಪ ಇದೆ. ಇದಕ್ಕೆ ಕಾಂಗ್ರೆಸ್ನವ್ರು ಹೇಳೋದೇನು? ಅದು ಕೋರ್ಟ್ ಅಲ್ಲಿ ಸಾಬೀತಾಗ್ಬೇಕು. ಒಬ್ಬರ ವೈಯಕ್ತಿಕ ದಾಖಲಾತಿಗಳನ್ನ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸಬಾರದು, ಅದು ಡಿಸ್ಕಸ್ ಆಗಬಾರದು ಅಂತಾರೆ. ಇದೇ ಕಾಂಗ್ರೆಸ್ ಮತ್ತೊಂದ್ ಕಡೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ತೋರಿಸಿ ಅಸ್ಸಾಂ ಮುಖ್ಯಮಂತ್ರಿಯ ಹೆಂಡತಿಯ ಮೇಲೆ ಆರೋಪ ಮಾಡ್ತಾರೆ ಇದೇ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾಗಳಲ್ಲಿ. ರಾಹುಲ್ ಗಾಂಧಿ ವಿಚಾರದಲ್ಲಾದ್ರೆ ಎಲ್ಲವೂ ಗುಪ್ತವಾಗಿರ್ಬೇಕು, ವೈಯಕ್ತಿಕ ವಿಚಾರ ಆಗುತ್ತದು. ಅದೇ ಹಿಮಂತ ಶರ್ಮಾರ ಹೆಂಡತಿ ವಿಚಾರಕ್ಕೆ ಬಂದ್ರೆ ಅದು ವೈಯಕ್ತಿಕ ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಅಂತಾರೆ. ಸಾರ್ವಜನಿಕವಾಗಿ ದಾಖಲಾತಿಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಫರ್ಜಿ ದಾಖಲಾತಿಗಳು. ಇದಕ್ಕೆ ಅಲ್ವಾ ದ್ವಂದ್ವ ಅಂತ ಹೇಳೋದು, ಹಿಪೋಕ್ರಸಿ. ತಾನಿರೋದೇ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲು ಹೊಡೆಯೋದು. ಹಂಗ ನೋಡೋಕ್ ಹೋದ್ರೆ ಸೋನಿಯಾ ಗಾಂಧಿ ಅವರ ವಿರುದ್ಧನೂ ಆರೋಪ ಇದೆ. ವೋಟರ್ ಲಿಸ್ಟ್ ಅಲ್ಲಿ 1980ರಲ್ಲಿ ಇವ್ರ ಹೆಸರಿತ್ತು, ಆದ್ರೆ ಇವ್ರು ವೋಟರ್ ಕಾರ್ಡ್ ಆಗಿದ್ದು 1983ರಲ್ಲಿ. ಅದೇಗೆ? ಈ ರೀತಿಯ ಆರೋಪಗಳು ಕಾಂಗ್ರೆಸ್ ನಾಯಕರ ಮೇಲಿದ್ದಾವೆ. ಇದ್ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅವರು. ಇದೆಲ್ಲದರ ಪರಿಣಾಮವಾಗಿ ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇರೋದು ಅಸ್ಸಾಂ ಅಲ್ಲಿ ಈ ಬಾರಿ ಬಿಜೆಪಿ ಹ್ಯಾಟ್ರಿಕ್ ದಿಗ್ವಿಜಯ ಬರೆಸುತ್ತೆ. ಮತ್ತೆ ಹಿಮಂತ ಬಿಶ್ವ ಶರ್ಮಾರೇ ಮುಖ್ಯಮಂತ್ರಿ ಆಗ್ತಾರೆ. ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತೆ ಬಿಜೆಪಿ ಅನ್ನುವ ಸಮೀಕ್ಷೆಗಳಿರೋದು. ಅದಕ್ಕೆಲ್ಲ ಕಾರಣ ಖುದ್ದು ಕಾಂಗ್ರೆಸ್ನ ತಪ್ಪುಗಳು. ಈ ರೀತಿಯ ತಳ ಬುಡ ಅತಾಪತ ಇಲ್ಲದೆ ಇರತಕ್ಕಂತ ಆರೋಪಗಳನ್ನ ಮಾಡುವುದು. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.